ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರ 2025 ಜನವರಿ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ ಹಾಗೂ ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್, ಅದೃಷ್ಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ದ್ವಿತೀಯ ಭಾವದಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ. ತೃತೀಯ ಭಾವದಲ್ಲಿ ರಾಹು ಗ್ರಹ, ಪಂಚಮದಲ್ಲಿ ಗುರುಗ್ರಹ, ಸಪ್ತಮದಲ್ಲಿ ಮಂಗಳ ಗ್ರಹ, ನವಮದಲ್ಲಿ ಕೇತು ಗ್ರಹ, ಲಾಭಸ್ಥಾನದಲ್ಲಿ ಬುಧ ಗ್ರಹ ಸ್ಥಿತವಾಗಿದೆ. ಬುಧ ಗ್ರಹ ಜನವರಿ 4ರ ನಂತರ ವ್ಯಯಭಾವಕ್ಕೆ ಪ್ರವೇಶಿಸಲಿದ್ದಾರೆ. ವ್ಯಯಭಾವದಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ. ಮಕರ ರಾಶಿಯವರ ಆರೋಗ್ಯ ಜನವರಿ ತಿಂಗಳಲ್ಲಿ ಹೇಗಿರಲಿದೆ ಅಂತ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ಶುಕ್ರನ ಜೊತೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ. ಆದರೆ ನಿಮ್ಮ ರಾಶ್ಯಾಧಿಪತಿ ಮೇಲೆ ಮಂಗಳ ಗ್ರಹದ 8ನೇ ದೃಷ್ಟಿ ಬೀಳುತ್ತಿರುವುದರಿಂದ ಹಾಗೂ ಬುಧ ಗ್ರಹ ವೀಕ್ ಆಗಿರುವುದರಿಂದ ಜನವರಿ 4ರ ನಂತರ ನಿಮಗೆ ಸ್ಕಿನ್ ಅಲರ್ಜಿಗಳು, ಚರ್ಮ ರೋಗಗಳಿದ್ದರೆ ಉಲ್ಬಣವಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೂ ಸಹ ನಿಮ್ಮ ಸ್ಕಿನ್ ಅಲರ್ಜಿಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ತ್ವಚೆಗೆ ಸಂಬಂಧಿಸಿದಂತಹ ಮುನ್ನೆಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಜನವರಿ ತಿಂಗಳಲ್ಲಿ. ಜನವರಿ ತಿಂಗಳಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ. ಬುಧನ ದೃಷ್ಟಿ ಇದೆ ಶುಕ್ರನ ಮೇಲೆ. ಜನವರಿ ತಿಂಗಳಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿಯನ್ನು, ಏಕಾಗ್ರತೆಯನ್ನು, ಕಾನ್ಸಂಟ್ರೇಷನನ್ನು ತೋರಿಸ್ತೀರಾ. ಜನವರಿ ತಿಂಗಳಲ್ಲಿ ನಿಮಗೆ ಟೆಸ್ಟ್ ಅಥವಾ ಎಕ್ಸಾಮ್ಸ್ಗಳಿದ್ದರೆ 80 to 90% ಬೆಸ್ಟ್ ರಿಸಲ್ಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಜನವರಿ ತಿಂಗಳಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಚೆನ್ನಾಗಿದೆ. ಜನವರಿ ತಿಂಗಳಲ್ಲಿ ಮಕರ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಜೊತೆ ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ ಸ್ಥಿತವಾಗಿರುವುದರಿಂದ ಮಕರ ರಾಶಿಯವರ ಪ್ರೀತಿಯಲ್ಲಿ ಸುಮಧುರ ಬಾಂಧವ್ಯ, ಅನ್ಯೋನ್ಯತೆಯನ್ನು ಕಾಣಬಹುದು. ಜನವರಿ ತಿಂಗಳಲ್ಲಿ ನಿಮ್ಮ ಪ್ರೇಮಿಯು ನಿಮ್ಮಿಂದ ಕಾರಣಾಂತರಗಳಿಂದ ದೂರವಾಗಿದ್ದರೆ ಮತ್ತೆ ನಿಮ್ಮ ಕಡೆ ಬರುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಹಾಗೂ ಜನವರಿ ತಿಂಗಳಲ್ಲಿ ಲವ್ ಮ್ಯಾರೇಜ್ ಆಗುವಂತಹ ಯೋಗವು ಸಹ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಮಕರ ರಾಶಿಯವರಿಗೆ. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜನವರಿ ತಿಂಗಳಲ್ಲಿ. ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ ನಿಮ್ಮ ಸಪ್ತಮದಲ್ಲಿ ಕುಜಗ್ರಹ ಸ್ಥಿತವಾಗಿರುವುದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಅನಾವಶ್ಯಕವಾಗಿ ಕೋಪಿಸಿಕೊಳ್ತಾರೆ, ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ, ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ ಇಬ್ಬರು ಶತ್ರು ಗ್ರಹಗಳು ಆಗಿರುವುದರಿಂದ ನೀವು ತುಂಬ ಸ್ಲೋ ಆಗಿ ಇದ್ದರೆ ನಿಮ್ಮ ಜೀವನ ಸಂಗಾತಿ ತುಂಬ ಫಾಸ್ಟ್ ಆಗಿರ್ತಾರೆ. ತುಂಬ ಆತುರ ಸ್ವಭಾವ, ಕನ್ಫ್ಯೂಷನ್ ಮೈಂಡ್ಸೆಟ್ ಇರುತ್ತೆ, ಚಂಚಲ ಮನಸ್ಥಿತಿ, ಈ ರೀತಿ ಇರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಜನವರಿ ತಿಂಗಳಲ್ಲಿ. ಜನವರಿ ತಿಂಗಳಲ್ಲಿ ಮಕರ ರಾಶಿಯವರು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಇರಬೇಕಾಗುತ್ತೆ. ಜನವರಿ 21ರವರೆಗೂ ಸೈಲೆಂಟ್ ಆಗಿರಿ. 21ರ ನಂತರ ವೈವಾಹಿಕ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು. ಜನವರಿ ತಿಂಗಳಲ್ಲಿ ಮಕರ ರಾಶಿಯವರ ಅದೃಷ್ಟ ಹೇಗಿರಲಿದೆ ಅಂತ ನೋಡೋಣ. ನಿಮ್ಮ ನವಮಾಧಿಪತಿ ಬುಧ ಗ್ರಹ ಲಾಭಸ್ಥಾನದಲ್ಲಿ ಸ್ಥಿತವಾಗಿರ್ತಾರೆ ಜನವರಿ 4ರವರೆಗೂ. ನಿಮ್ಮ ಅದೃಷ್ಟ ಜನವರಿ 4ರವರೆಗೂ ಬಹಳ ಚೆನ್ನಾಗಿರುತ್ತದೆ. ಜನವರಿ 4ರಿಂದ 24ರವರೆಗೆ ನಿಮ್ಮ ಜೀವನದಲ್ಲಿ ಮಹತ್ತರ ನಿರ್ಧಾರಗಳನ್ನು, ತುಂಬ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಜನವರಿ 24ರ ನಂತರ ನಿಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿರುವವರು ಅಥವಾ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂದುಕೊಂಡಿದ್ದರೆ ಜನವರಿ 24ರ ನಂತರ ಬೆಸ್ಟ್ ಟೈಮ್ ಅಂತ ಹೇಳಬಹುದು. ಜನವರಿ 24ರವರೆಗೂ ವೆಯ್ಟ್ ಮಾಡಿ. 24ರ ನಂತರ ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿರುತ್ತದೆ. ಮಕರ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಶುಕ್ರ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ. ಜನವರಿ 3ಕ್ಕೆ ಶುಕ್ರ ಗ್ರಹ ರಾಹುವಿನ ನಕ್ಷತ್ರವಾದಂತಹ ಶತಭಿಷ ನಕ್ಷತ್ರವನ್ನು
ಪ್ರವೇಶಿಸಿದಾಗ ನಿಮಗೆ ಲಕ್ಷ್ಮೀ ಯೋಗ ಅಂತಲೇ ಹೇಳಬಹುದು. ಶುಕ್ರ ಹಾಗೂ ರಾಹುವಿನ ಕಂಜಕ್ಷನ್ ನಿಮ್ಮ ಜೀವನದಲ್ಲಿ ಉತ್ತಮ ಧನಲಾಭದ ಸಮಯವಾಗಿರುತ್ತದೆ. ಸ್ತ್ರೀಯರ ಸಲಹೆಯಿಂದ ನಿಮಗೆ ಧನಲಾಭವಾಗಬಹುದು. ಸ್ತ್ರೀಯರು ಜನವರಿ ತಿಂಗಳಲ್ಲಿ ನಿಮಗೆ ಲಕ್ಕಿ ಚಾರ್ಮ್ ಆಗಿರುತ್ತಾರೆ. ನಿಮಗೆ ಬರಬೇಕಾದಂತಹ ಹಳೆಯ ಸಾಲದ ಹಣಗಳು ನಿಮ್ಮ ಕೈ ಸೇರಲಿದೆ. ನಿಮ್ಮ ದಶಮಾಧಿಪತಿ ದ್ವಿತೀಯ ಸ್ಥಾನದಲ್ಲಿರುವುದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಎಕ್ಸಲೆಂಟ್ ಆಗಿರುತ್ತದೆ. ರೇಡಿಯೋ ಜಾಕಿ, ಟೀಚರ್ಸ್, ಲೆಕ್ಚರರ್, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಉತ್ತಮ ಧನಲಾಭ ತೋರಿಸ್ತಾ ಇದೆ. ಮ್ಯಾನೇಜ್ಮೆಂಟ್ ಜಾಬ್ ಹಾಗೂ ಕೌನ್ಸಿಲಿಂಗ್ ಫೀಲ್ಡಲ್ಲಿ ಇರುವವರಿಗೆ ಉತ್ತಮ ಧನಲಾಭದ ಸಮಯವಾಗಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ಟಾರ್ಗೆಟ್ಗಳನ್ನು ಅಚೀವ್ ಮಾಡ್ತೀರಾ. ನಿಮ್ಮ ಆಫೀಸಲ್ಲಿ ಕಂಫರ್ಟ್ ಫೀಲ್ ಇರುತ್ತೆ. ತುಂಬ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡುವಂತಹ ತಿಂಗಳು ಜನವರಿ ತಿಂಗಳು ಆಗಿರುತ್ತದೆ. ಆದರೆ ನಿಮ್ಮ ಹಿತಶತ್ರುಗಳು, ಗುಪ್ತಶತ್ರುಗಳನ್ನು ನೀವು ಇಗ್ನೋರ್ ಮಾಡಬೇಕಾಗುತ್ತೆ. ಅವರ ಜೊತೆ ವಾದ ವಿವಾದ ಮಾಡಲು ಹೋಗದೆ ಸೈಲೆಂಟ್ ಆಗಿರಿ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಜನವರಿ 4ರಿಂದ 24ರವರೆಗೂ ನಿಮ್ಮ ಮಿಷಿನ್ಗಳು ಖರ್ಚು ಹೆಚ್ಚಾಗುತ್ತವೆ. ಜನವರಿ 24ರ ನಂತರ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವನ್ನು ತೋರಿಸ್ತಾ ಇದೆ. ಡೈಲಿ ಇನ್ಕಮ್ ಚೆನ್ನಾಗಿದೆ. ಡೈಲಿ ಮನಿ ರೊಟೇಷನ್ ಚೆನ್ನಾಗಿರುತ್ತದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಖರ್ಚುಗಳನ್ನು ಕಡಿಮೆ ಮಾಡಲು ಹಾಗೂ ಹೆಚ್ಚಿನ ಧನಲಾಭವನ್ನು ನೋಡಲು ಪ್ರತಿ ಬುಧವಾರ ಗಣಪತಿಗೆ ಲಡ್ಡುವಿನ ಪ್ರಸಾದವನ್ನು ಕೊಟ್ಟು ಬನ್ನಿ. ಜೊತೆಗೆ ಗರಿಕೆ ಹುಲ್ಲನ್ನು ಕೊಟ್ಟು ಅರ್ಚನೆ ಮಾಡಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.